ಹಾಯ್ ಹಲೋ ನಮಸ್ಕಾರಪ್ಪ ನಮ್ಮೆಲ್ಲ ಜವಾರಿ ಮಂದಿಗೆ ಅಂತ ಹೇಳ್ತಾ ಇವತ್ತು 68ನೇ ಎಪಿಸೋಡ್ದ ಫುಲ್ ಹೈಲೈಟ್ಸ್ಗಳು ತೋರಿಸ್ತೀನಿ. ಮಸ್ತ್ ಐತಿ ಇವತ್ತಿನಂತೂ. ಲಾಸ್ಟಿಗೆ 2ನೇ ಟಾಸ್ಕ್ ಕೊಟ್ರಿ, ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಫುಲ್ ತಿಂಡಿಲಿ ಇತ್ತು. ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ದಂಡಿ ಮಟ ನೋಡ್ರಿ. ಟಾಸ್ಕ್ ಈ ಎಪಿಸೋಡ್ನಾಗ ಟಾಸ್ಕ್ ಸ್ಟಾರ್ಟ್ ಆಗೋಕ್ಕಿಂತ ಪೈಲ ಏನು ಎಂಟರ್ಟೈನ್ಮೆಂಟ್ ಇತ್ತು ನೋಡ್ರಿ. ಗಿಲ್ಲಿ ಮತ್ತು ರಜತ್ ಅವರು ಫುಲ್ ಕಾಮಿಡಿ ಆಗಿ ಫುಲ್ ಕ್ಲೋಸ್ ಆಗ್ಯಾರ. ರಜತ್ ಗಿಲ್ಲಿ ಕಾಮಿಡಿ ಮಾಡ್ಕೋತ ಕೂತಾರೆ. ರಜತ್ ಅವ್ರು ಯಾಕೋ ಟಾಸ್ಕ್ನಾಗ ಸೀರಿಯಸ್ ಇಲ್ಲ ಅಂತ ಅನ್ಸಾತೈತಿ. ಚೈತ್ರ ಅವರು ಸೀರಿಯಸ್ ಇಲ್ಲ ಅಂತ ಅನ್ಕೊಂಡಿದ್ದ, ಬಟ್ ಅಭಿ ಅವ್ರ ಜೊತೆ ಆಡಿ ಸೀರಿಯಸ್ ಅದಾರಂತ ಈಗ ಗೊತ್ತಾಯ್ತು. ಬಟ್ ರಜತ್ ಅವ್ರು ಯಾಕೋ ಟಾಸ್ಕ್ಗಳ್ನಾಗ ಯಾವ ಟಾಸ್ಕ್ದಾಗೂ ಸೀರಿಯಸ್ ಆಗಿ ಆಡಿಲ್ಲ, ಸೀರಿಯಸ್ ಇಲ್ಲ ಅಂತ ಅನ್ಸಾಕತ್ತೈತಿ. ಮತ್ತಿನ್ನು ಮಾಳವಣ್ಣ ಒಂದು ಸಾಂಗ್ ಆಡಿದ್ರು ನೋಡ್ರಿ, ಜನಪದ ಸಾಂಗ್, ಪರಿವಾಳ ಪರಿವಾಳ ಅಂತೇಳಿ ಒಂದು ಸಾಂಗ್ ಆಡಿದ್ರು. ಅದರ ಕಾವ್ಯ ಅವರು ಡ್ಯಾನ್ಸ್ ಮಾಡಿದ್ರು, ಅದಕ್ಕೆ ಮಸ್ತ್ ಇತ್ತು ಸಾಂಗು. ಮತ್ತು ಈ ಎಪಿಸೋಡ್ನಾಗ ಹೈಲೈಟ್ ಇನ್ನು ಗಿಲ್ಲಿ ಕಾವ್ಯ ಅಂತ ವಿಷಯಕ್ಕೆ ಬಂದ್ರೆ, ಅಶ್ವಿನಿ ಅವರು ಕಾವ್ಯಾಗ ಸಪೋರ್ಟ್ ಮಾಡಿ ಅಣ್ಣ ಅಣ್ಣ ಅಂತೇಳಿ ಸಪೋರ್ಟ್ ಮಾಡ್ತಾರೆ. ಗಿಲ್ಲಿ ಅವರು ಐ ಲವ್ ಯು ಅಂತಾರಲ್ಲ, ಅದನ್ನೂ ಒಂದು ಹೈಲೈಟ್ ಅಂತ ತಿಳ್ಕೊರಿ. ಇನ್ನು ಟಾಸ್ಕ್ ಕಡೆ ಬಂದ್ರೆ, ಫಸ್ಟ್ನೇ ಟಾಸ್ಕು ಈ ಎಪಿಸೋಡ್ನಾಗ ಫಸ್ಟ್ನೇ ಟಾಸ್ಕು ಗಿಲ್ಲಿ ಕಾವ್ಯ ಸೋತು ಬಿಡ್ತಾರೆ. ಅಂದ್ರೆ ಅವ್ರು ಏನು ಮಾಡ್ತಾರೆ, ಒಮ್ಮೆ ಸಣ್ಣ ಬಾಲಿಗೆ ಸ್ಕೋರ್ ಜಾಸ್ತಿ ಐತೆ, ಸಣ್ಣ ಬಾಲ್ ಒಯ್ದು ಹಾಕ್ಲಕ್ಕ ಟ್ರೈ ಮಾಡ್ತಾರೆ. ಬಟ್ ಅದು ಫ್ಲಾಪ್ ಆಗಿ ಅಭಿಷೇಕ್ ಮತ್ತು ಚೈತ್ರ ಅವರು ಜಾಸ್ತಿ ಟಾಸ್ಕ್ ಒಯ್ದು ಮಾಳು ಅವರು ಒಂದು ಲೆಕ್ಕದಾಗ ಒಯ್ದಿರ್ತಾರೆ, ಅಶ್ವಿನಿ ರಘು ಅವರು ಒಂದು ಲೆಕ್ಕದಾಗ ಒಯ್ದಿರ್ತಾರೆ. ಬಟ್ ಎಲ್ಲಕ್ಕಿಂತ ಕಮ್ಮಿ ಸ್ಕೋರ್ ಯಾರು ಆಗಿರ್ತಾವೆ ಅಂದ್ರೆ ಗಿಲ್ಲಿ ಕಾವ್ಯನೂ ಆಗಿರ್ತಾವೆ. ಅದಕ್ಕೆ ಆ ಟಾಸ್ಕ್ ತಂದ ಗಿಲ್ಲಿ ಕಾವ್ಯ ಅವರು ಹೊರಗುಳಿತಾರೆ. ಉಳ್ಕಿದ 3 ಜೋಡಿಗಳು ಡೈರೆಕ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಕಾರ ಅರ್ಹರಾಕರು. ಹೀಗಾಗಿ ಎರಡನೇ ಟಾಸ್ಕ್ ಆಗೋಕ್ಕಿಂತ ಪೈಲ ಇನ್ನೊಂದು ಸೀನ್ ಐತಿ. ಗಿಲ್ಲಿ ಅವರು ಧ್ರುವಂತ್ ಅವ್ರ ಮ್ಯಾಗ ಒಂದು ಪುಸ್ತಕ ಬರ್ದಾರ. ಅದನ್ನು ಕಲರ್ಸ್ ಕನ್ನಡ ಚಾನಲ್ದಾಗ ಒಂದು ಇನ್ಸ್ಟಾ ಅಕೌಂಟ್ದಾಗ ಒಂದು ಐತಿ ನೋಡ್ರಿ, ವಿಡಿಯೋ ಅದು ಅಪ್ಲೋಡ್ ಆಗಿತ್ತದು, ಹೋಗಿ ನೋಡ್ರಿ. ಅದು ಮಸ್ತ್ ಎಂಟರ್ಟೈನ್ಮೆಂಟ್ ಐತಿ. ಗಿಲ್ಲಿ ಅವರು ಧ್ರುವಂತ್ ಅವ್ರ ಬಗ್ಗೆ ನಾ ಕಂಡ ಧ್ರುವಂತ್ ಅಂತೇಳಿ ಒಂದು ಪುಸ್ತಕ ಬರ್ದಾರ ಅಂತೇಳಿ, ಅದು ಎಂಟರ್ಟೈನ್ಮೆಂಟ್ ಮಸ್ತ್ ಇತ್ತು. ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಸ್ತ್ ಮಾಡ್ದ ಯಾಕೋ ಈ ಎಪಿಸೋಡ್ನಾಗ. ಬಟ್ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಎಫರ್ಟ್ ಹಾಕಿದ್ರು ಟಾಸ್ಕ್ ಯಾವುದೋ ಅವ್ನಿಗೆ ಸಕ್ಸಸ್ ಆಗಲಿಲ್ಲ, ಗೆಲ್ಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು 2ನೇ ಟಾಸ್ಕ್ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಏನ್ರಿ, 2ನೇದು ಲಾಸ್ಟ್ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್. 3 ಜೋಡಿಗಳು ಸೆಲೆಕ್ಟ್ ಆಗಿರ್ತಾವೆ, 3 ಜೋಡಿಗಳಿಗೆ ಆಡಿಸ್ತಿರ್ತಾರೆ. ಸೈಕಿತ್ತದು. ಈ ಥರ ಟಾಸ್ಕೇ ನೋಡಿದ್ರೆ ನಾವು ನಮ್ಮ ಕನ್ನಡ ಯಾವ ಬಿಗ್ ಬಾಸ್ದಾಗ ಮಾಡ್ಯಾರ ಗೊತ್ತಿಲ್ಲ, ಕನ್ನಡದಾಗ ಇದು ಫಸ್ಟ್ ಟೈಮ್ ಅದ ಈ ಟಾಸ್ಕ್. ಫುಲ್ ಅಶ್ವಿನಿ ಜಾಣ್ಮೆ, ತಾಳ್ಮೆ, ಮೆಂಟಲಿ ಫುಲ್ ಪ್ರಿಪೇರ್ ಅದೇನೆ ಅಂತ ಹೇಳಿ ಜೋಡಿ ಮಾಡುವಾಗ ನೀವು ಕೇಳಿರ್ಬೋದು. ಮೆಂಟಲಿ ನಾನು ಸ್ಟ್ರಾಂಗ್ ಅದೀನಿ, ಫಿಸಿಕಲಿ ನೀವಿದ್ದೀರಾ, ಈ ಸಲ ಕ್ಯಾಪ್ಟನ್ಸ್ ನಾವೇ ಅಂತ ಹೇಳಿದ್ರು. ಬಟ್ ಅದು ರಾಂಗ್ ಆಯಿತು. ಅಂಥವ್ರಿಗೆ ಅಶ್ವಿನಿ ಅವ್ರಿಗೆ ಹುಚ್ಚಿಡಿಸ್ತು ಅಂಥ ಟಾಸ್ಕ್ ಇತ್ತದ. ಚೈತ್ರ ಅವರು ಭಾಳ ಕೂಲ್ ಆ್ಯಂಡ್ ಕಾಮ್ ಆಗಿ ಹ್ಯಾಂಡಲ್ ಮಾಡಿದರು ಆ ಟಾಸ್ಕ್. ಚೈತ್ರ ಮತ್ತು ಅಭಿಷೇಕ್ ಅವರು ಗೆದ್ದರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಏನೇ ಆದರೂ 2ನೇ ಟಾಸ್ಕ್ ಗಿಲ್ಗಿಲ್ ಇತ್ತು ರೀ. ಹೆಂಗಂದ್ರೆ ಅವರು ಜೋಡಿದವರು ಪುರುಷರೆಲ್ಲ ಹೋಗಿ ಒಂದು ಇದ್ರಾಗ ಕುಂಡ್ರದಿತ್ತು, ಪೆಟ್ಟಿಗೆ ಒಳಗೆ ಮಲ್ಕೊಳ್ಳೋದಿತ್ತು. ಅದಕ್ಕೆ ಡಿಜಿಟಲ್ ನಂಬರ್ ಲಾಕ್ ಇರ್ತಿದ್ದು. ಅದನ್ನು ನಾವು ಒಗಟುಗಳ ಅಲ್ಲಿ ಮ್ಯಾಲೆ ಹಿಂಗೆ ಒಗಟುಗಳು ಹಚ್ಚಿರ್ತಾರೆ. ಅದನ್ನು ನೋಡಿ ಅವ್ರು ಒಗಟುಗಳು ಹೇಳೋದು ವಾಕಿ ಟಾಕಿ ಒಳಗೆ. ಅವ್ರು ಅದನ್ನು ಕೇಳಿಸ್ಕೊಂಡು, ಅವ್ರ ಜೋಡಿದವರು ಹೆಣ್ಮಕ್ಳು ಅದನ್ನು ಕೇಳಿಸ್ಕೊಂಡು ಆ ಒಗಟನ್ನು ಬಿಡಿಸಿ, ಆ ಒಗಟ್ಟು ಈಗ ಯಾವ ಒಂಥರ ಒಗಟ್ಟು ಇರ್ತೈತಿ ರೀ, ಅದು ಆ ಒಗಟ್ನಾಗ ಅದ್ರ ಆನ್ಸರ್ ಗರುಡ ಆತಿತ್ತು. ಆ ಗರುಡ ಅಂತೇಳಿ ಆ ಚೀಟಿ ಆ ನಂಬರ್ ಇರ್ತಿತ್ತು. ಹಿಂಗೆ 4 ನಂಬರ ಲಾಕ್ ಓಪನ್ ಮಾಡಿ ಅವ್ರನ್ನ ಹೊರಗಡೆ ತಂದು ಗಂಟೆ ಹೊಡಿದಿತ್ತು. ಭಾರಿ ಇತ್ತು ಟಾಸ್ಕ್ ಮಾತ್ರ. ಇದು ಯಾರು ಇರಿಟೇಷನ್ ಆಗ್ಯಾರ ಇಲ್ಲ ಗೊತ್ತಿಲ್ಲ, ಬಟ್ ಅಶ್ವಿನಿ ಮತ್ತು ರಘು ಅವರು ಭಾಳ ಇರಿಟೇಷನ್ ಆಗಿದ್ರು. ಅಶ್ವಿನಿ ಅವ್ರಿಗಂತೂ ಭಾಳ ಫುಲ್ ಹರ್ಟ್ ಆಗಿತ್ತು ಟಾಸ್ಕ್ ಸೋತಿದ್ದ. ಫುಲ್ ಡಿಪ್ರೆಷನ್ ಹೋಗ್ಯಾರ ಅವ್ರಂತೂ. ಆದರೂ ಅಶ್ವಿನಿ ಅವ್ರು ಜಾನ್ವಿ ಅವ್ರು ಹೋದಾಗಿಂದ ಒಂಥರ ಸೈಲೆಂಟ್ ಆಗ್ಯಾರ. ಟಾಸ್ಕ್ ಕಡೆ ಇದು ಮಾಡೋದು, ಮನೆಯವ್ರ ಕಡೆ ಎಲ್ಲರ ಜೋಡಿ ಅಂತಿಲ್ಲ, ಬಟ್ ಕೆಲವೊಂದು ಕಡೆ ಅಶ್ವಿನಿ ಅವ್ರು ಕಾಣಿಸ್ಕೊಳಕ್ತಾರೆ. ಆಪ್ಷನ್ ಇಲ್ಲಲ್ರಿ. ಮತ್ತು ಜಾನ್ವಿ ಅವ್ರ ಮನೆಗೆ ಹೋಗ್ಯಾರ, ಯಾರಂದ್ರೆ ಇದು ರಂಭಿಸ್ಕೋಬೇಕು. ಇಷ್ಟ ಆಗೈತೆ ರೀ ಇವತ್ತಿನ ಎಪಿಸೋಡ್ದು ಫುಲ್ ಹೈಲೈಟ್ಸ್. ಇನ್ನು ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ಅಪ್ಡೇಟ್ದೊಂದಿಗೆ, ಮತ್ತೊಂದು ಟ್ರೆಂಡಿಂಗ್ ಟಾಪಿಕ್ ತೊಗೊಂಡು ನಿಮ್ಮನ್ನು ಬರ್ತೀನಿ. ಅದ್ರ ಸಂಬಂಧ ಸಿಂಪಲ್ ಸಂತು ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಗುಡ್ ನೈಟ್ ಗಾಯ್ಸ್.